ವೆಲ್ಕಮ್ ಬ್ಯಾಕ್ ಐಶು ಮಧು ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಪಾಪುಗೆ ಮುಡಿ ಕೊಡಿಸ್ಬಿಡ್ತಾ ಇದ್ದೀವಿ. ಸೊ ಅದಕ್ಕೆ ಈ ಏಜಲ್ಲಿ ಕೃಷ್ಣನ ಡ್ರೆಸ್ ಹಾಕಿದೆ. ಸೊ ಅವ್ನಿಗೆ ಹೋದ ಸತಿ ಕೃಷ್ಣ ಜನ್ಮಾಷ್ಟಮಿಗೆ ಹುಷಾರಿರಲಿಲ್ಲ. ಸೊ ಸಪ್ಪೆ ಇದ್ನಲ್ಲ, ಸೊ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಇವತ್ತು ಫುಲ್ ಆನ್ ರೆಡಿ. ಇದೊಂದು ಸೆಟ್ ತರಿಸಿದ್ದೀನಿ. ಹಾಗೆಯೇ ಒಂದು ಪ್ಯಾಂಟ್, ಕಚ್ಚೆ ಪ್ಯಾಂಟ್ ಇದೆ, ಮನೇಲೇ ಇತ್ತು ಅದು. ಸೊ ರೆಡಿ ಮಾಡೋಣ. ಹಾಗೆಯೇ ಗುರು ರಾಘವೇಂದ್ರ ಸ್ವಾಮಿ ಇದು ಕೂಡ ಹಾಕಿದ್ದೀನಿ. ಅದನ್ನೇ ಕೂಡ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸ್ಟಿಲ್ ಕಂಟಿನ್ಯೂ. ಫಸ್ಟು ಪಾಪಗೆ ನಾನು ಕಚ್ಚೆ ಹಾಕ್ತಾಯಿದ್ದೀನಿ. ಅದು ಏನು ಮಾಡ್ತಾನೋ ಹೊಸಾದಿದು ಭಯ ಆಯ್ತೈತೆ. ನಾಳೆ ಶಿವರಾತ್ರಿಗೆ ಹಾಕಬೇಕು. ಕೊಳೆ ಮಾಡ್ಕೊಂಡ್ರಂತೂ ನನ್ನ ಇವನಿಗೆ ನಾನು ಹಬ್ಬ ಮಾಡಿಬಿಡ್ತೀನಿ ಅಷ್ಟೇ. ಪಾಪು ಅಲ್ಲ, ಸ್ಟಿಲ್ ಅಡ್ಜಸ್ಟ್ ಮಾಡ್ಕೊಬೇಕಲ್ಲ ಪಾಪ. ಫುಲ್ ಪ್ಯಾಕೆಟ್ ಓಪನ್ ಮಾಡಿದಾಗ ಒಂದೊಂದು ಸ್ವಲ್ಪ ಹಾಳಾಗಿತ್ತು. ಅದು ನಾನು ನೋಡೇ ಇರಲಿಲ್ಲ. ಅದು ಕೈಗೆ ಹಾಕೋದು ಸ್ಟಿಲ್ ಓಕೆ ಅಂದ್ಬಿಟ್ಟು ಅದನ್ನೇ ಸೇರಿಸಿ ಹಾಕ್ತಾಯಿದ್ದೀನಿ. ಹಾಗೆಯೇ ನನಗೆ ಈ ಥರ ಕ್ಯೂಟಾಗಿ ಪಾಪನ ರೆಡಿ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮತ್ತು ಇನ್ನೊಂದು, ನನಗೆ ಹೆಣ್ಣು ಪಾಪು ಆಗಿದ್ರಂತೂ ಸಖತ್ ಖುಷಿ ಪಡ್ತಾಯಿದ್ದೆ ನಾನು. ಅದಕ್ಕಿಂತ ಸಖತ್ತಾಗಿರೋ ಡ್ರೆಸ್ಗಳು ಹಾಕ್ಬೋದು ಅಂತ. ಬಾಯ್ ಬೇಬಿ ಅಲ್ವಾ, ಎಷ್ಟೊಂದೇನು ರೆಡಿ ಮಾಡೋಕ್ಕಾಗಲ್ಲ. ನನಗಂತೂ ಹೆಣ್ಣು ಪಾಪು ಇದ್ದಿರಂತೂ ಸಖತ್ತಾಗಿ ರೆಡಿ ಮಾಡಿ ವಿಡಿಯೋ ಎಲ್ಲ ಮಾಡ್ತಾಯಿದ್ವಿ ಅನ್ನಿಸ್ತಾಯಿತ್ತು. ಸೊ ಹಾಗೆ ಇಟ್ಸ್ ಓಕೆ, ದೇವ್ರು ಕೊಟ್ಟಿರೋವರ ಗಂಡು ಪಾಪು ಅಕ್ಸೆಪ್ಟ್ ಮಾಡ್ಕೋಬೇಕು. ಹಾಗೆಯೇ ಈ ಬ್ಲಾಗ್ ಅಂತೂ ನನಗೆ ಸಖತ್ ಫೇವ್ರೇಟ್ ಅಂತ ಕೂಡ ಹೇಳಿದ್ರೆ ತಪ್ಪಾಗಲ್ಲ. ನನಗೆ ಇದೆಷ್ಟೋ ದಿನದಿಂದ ಆಸೆ ಇತ್ತು. ಹೋದ ಸತಿ ಕೃಷ್ಣ ಜನ್ಮಾಷ್ಟಮಿಗೆ ಪಾಪುಗೆ ತುಂಬಾ ಅಂದರೆ ಹುಷಾರಿರಲಿಲ್ಲ ಅವನಿಗೆ. ಅದಕ್ಕೇ ಏನು ಮಾಡೋಕ್ಕೂ ಆಗ್ತಿರಲಿಲ್ಲ. ತುಂಬ ಸಪ್ಪೆ ಇದ್ನಲ್ಲ, ಅದಕ್ಕೆ ಅವನಿಗೆ ಏನೂ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ನನಗೆ ಪಾಪುಗೆ ಅವನು ಸುಮ್ಮನೆ ಬೇಜಾರು ಮಾಡ್ಕೋತಿರ್ತಾರೆ ಅಂದ್ಬಿಟ್ಟು ಅದಕ್ಕೇ ನಾನಿವಾಗ ಇದೇ ಫಸ್ಟ್ ಟೈಮ್ ಅವನಿಗೆ ಕೃಷ್ಣನ ಡ್ರೆಸ್ ಹಾಕಿರೋದು. ಸಖತ್ತಾಗಿ ಕಾಣಿಸ್ತಾ ಇದೆ. ನಮ್ಮ ಕಣ್ಣು ದೃಷ್ಟಿನೇ ಜಾಸ್ತಿ ಬೀಳುತ್ತೆ ಅನಿಸುತ್ತೆ, ಅಮ್ಮಂದ್ರ ದೃಷ್ಟಿ. ಫೈನಲ್ ಆಗಿ ಅವನಿಗೆ ಬಿಂದಿ ಇಡ್ಬೇಕಾದ್ರೆ ಎಲ್ಲ ಕಡೆ ಹಾಳು ಮಾಡ್ಕೋತಿದ್ದೆ. ನನಗೆ ಎಲ್ಲಿ ಭಯ ಆಗಿಬಿಡುತ್ತೆ ಅಂತ ನೀಟಾಗಿ ಹಾಕ್ತೆ. ಹಾಗೆ ಕಿರೀಟ ಹಾಕ್ಬೇಕಾದ್ರಂತೂ ಫುಲ್ ಚಿಕ್ಕ ಇತ್ತು ಕಿರೀಟ, ಅದಕ್ಕೆ ಎಕ್ಸ್ಟ್ರಾ ಒಂದು ಹ್ಯಾಡ್ ಮಾಡಿ ಹಾಕ್ತಾಯಿದ್ದೀನಿ. ಪಾಪು ಫೈನಲಿ ರೆಡಿ ಆದ, ಚೆಂದ ಕಾಣಿಸ್ತಾ ಇದ್ದ. ಲಾಸ್ಟಲ್ಲಿ ಎರಡೂ ಪಿಕ್ಗಳನ್ನ ಹ್ಯಾಡ್ ಮಾಡ್ತೀನಿ. ಪಾಪ ಹಾಯ್ ಲಡ್ಡು, ಹಾಯ್ ಮಾಡೋ ಗೊಂಬೆ. ಕಳ್ಳಕೃಷ್ಣ ಏನು ನೋಡ್ತಾ ಇದ್ದೀರಾ? ಏನು ಫೈನಲ್ ನಿನ್ನ ಬಟ್ಟೆ ತೋರಿಸ್ಬಿಡು. ಬಟ್ಟೆ ಎಲ್ರಿಗೂ ಬಟ್ಟೆ ಹೆಂಗಿದೆ, ಚೆಂದ ಇದ. ಎಲ್ಲ ಹಾಳು ಮಾಡ್ಕೊಂಡು ಅಲ್ಲಿ ಓದ ಈ ಮಕ್ಕಳು ಏನು ಮಾಡೋಕ್ಕಾಯ್ತದೆ? ಇಲ್ಲ ತಾನೇ ಬಾ. ಹಾಗೆ ಇದು ರಾಯರ ಡ್ರೆಸ್ ಹಾಕಿದ್ದು ನಾನಿದು ಅಮ್ಮನ ಮನೇಲಿ. ಸೊ ಅವಾಗ ವ್ಲಾಗ್ನ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಪಾಪುಗೆ ಹಾಲು ಬಿಡಿಸ್ತಿದ್ನಲ್ಲ, ಫುಲ್ ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಇವಾಗ ಅದು ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ತು. ಸೊ ಫೈನಲಾಗಿ ಎಡಿಟ್ ಮಾಡ್ತಾಯಿದ್ದೀನಿ. ರಾಘವೇಂದ್ರ ಸ್ವಾಮಿಕದಂತೂ ಸಖತ್ ಕ್ಯೂಟಾಗಿದ್ದ ಅವನು. ಹಾಗೆಯೇ ಎಲ್ಲಾದ್ರದ್ದು ಫೋಟೋಸು ಕೊನೆಯಲ್ಲಿ ಹಾಕ್ತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಾಗೆಯೇ ಇಲ್ಲಿವರೆಗೂ ವ್ಲಾಗ್ ನೋಡ್ತಾ ಇದ್ದೀರಾ ಅಂತಂದರೆ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಇಷ್ಟಪಡ್ತಾ ಇದ್ದೀರಾ ಅಂತ ಅರ್ಥ. ಸ್ವಲ್ಪ ಆದರೂ ಸಪೋರ್ಟ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಪೋರ್ಟ್ ಅದೇ ಹೀಗೆ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಅಷ್ಟೊಂದು. ಸೊ ವ್ಲಾಗ್ ಕಂಟಿನ್ಯೂಸ್ ಆಗ್ತಾಯಿಲ್ಲ. ಇನ್ಸ್ಟಾಗ್ರಾಮ್ ಕಡೆ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗೆ ಇಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.